ಹಾಯ್ ಗಾಯ್ಸ್, ಇವತ್ತೇನಪ್ಪ ಬ್ಲಾಗ್ ಮಾಡೋಕ್ಕೆ ಕಾರಣ ಅಂತಂದ್ರೆ ಈಗ ಹೇಳಲ್ಲ, ಮುಂದೆ ತೋರಿಸ್ತೀನಿ. ಸದ್ಯಕ್ಕೆ ನೋಡ್ರಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಬ್ಲಾಗ್ ಮಾಡಕ್ಕೆ ಕುಂತೀನಿ. ಮತ್ತೆ ಅಂತ ತಿಳ್ಕೊಬೇಡ್ರಿ, ಇವೇನು ದೊಡ್ಡ ಇದಾದ ನೋಡ್ರಿ ಬ್ಲಾಗ್ ಮಾಡಕ್ಕೆ ಕುಂತಾನ ಅಂತ ಅಂದ್ಗೇಶಿಂದ ಸ್ವಲ್ಪ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗಲ್ಲಾಗ್ಯದ, ಕೆಲಸ ಇರೋದ್ರಲ್ಲಿಂದ. ಹಂಗಾಗಿ ಇವತ್ತು ಬ್ಲಾಗ್ ಮಾಡ್ಕೆ ಕುಂತೀನಿ. ಬ್ಲಾಗ್ ಏನಪ್ಪ ಅಂತಂದ್ರೆ ಎಲ್ಲೋ ಒಬ್ರಿಗೆ ಮೀಟ್ ಆಗಕ್ಕೆ ಹೊಂಟಿವಿ, ಅದೇ ನಿಮಗೆ ಮುಂದೆ ತೋರಿಸ್ತೀನಿ. ಇವಾಗ ಹೊಂಟಿವಿ. ಸದ್ಯಕ್ಕೆ ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಇದ್ದೀನಿ. ನಮ್ಮೂರು ಬಸ್ ಸ್ಟ್ಯಾಂಡ್ ಒಂದು ಸ್ವಲ್ಪ ನೋಡ್ಕೊಂಬಿಡ್ರಿ ನೀವು. ನೋಡಿದ್ರಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಯಾಕೆ ನಿಂತೀವಪ್ಪ ಅಂತಂದ್ರೆ ನಮ್ಮ ಹುಡುಗರಿಗೆ ವೇಟ್ ಮಾಡಿದ್ದೆ ಜಾಸ್ತಿ ನಾನು. ಅಂಥದ್ರಾಗ ನಮಗೆ ಇಂಥ ಚಳ್ಯಾಗ ಹುಡುಗಿ ಯಾರು ಬರ್ತಾರೆ ಹೇಳ್ರಿ? ಇಂಥ ಚಳ್ಯಾಗ ಊರಿಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಕೆ ಹುಡುಗಿಯರು ಯಾರು ಬರ್ತಾರೆ ಹೇಳಿ? ಯಾರು ಬರಲಿಲ್ಲ. ನಮ್ಮ ದೋಸ್ತ್ ಬಂದನ್ರಿ, ಆಗ್ಬಿಡ್ಲಿ ನೋಡ್ಗ. ಅಲ್ಲ ನೋಡ್ರಿ, ಅಂದರೆ ಜೀವ ಕೊಡ್ತೀನಿ ಅಂತ ಹುಡುಗಿಯರ ಅಂತಾರ. ಇಂಥ ಟೈಮಿಗೆ ಹೆಲ್ಪ್ ಮಾಡೋದಂದ್ರೆ ದೋಸ್ತರಲ್ಲ. ಮುಂಜಾನೆ ಇವನ್ ಏನಾದ್ರೂ ಅವ್ನು ಬೇರೆಯವ್ರ ಮುಖ ನೋಡಿದ್ರೆ ಕೆಲಸ ಆಗ್ತಾವಿಲ್ಲ ಗೊತ್ತಿಲ್ಲ, ಇವನ್ ಮುಖ ನೋಡಿದ್ರೆ ಒಂದು ಕೆಲಸ ಆಗಲ್ಲ. ಸಿಂಹ ನೀ ನುಡಿದರ ಖಡ್ಗಲ್ಲವು ಬಂಗಾರವು ಕಾಣೆ. ಮಚ್ಚ ಈ ವಿಡಿಯೋದಾಗ ಹೇಳಪ್ಪ, ಅಲ್ಲಿ ಸುರ್ಪುರ್ ಬಿಟ್ಟು ಬರ್ತಿಲ್ಲ. ಬಿಟ್ಟು ಬಾರ್ದಾಗಲ್ಲೇ ಏನಿಲ್ಲ, ಅವನು ದೋಸ್ತ ಅಂದ್ರೆ ಇಷ್ಟೇ. ಅವನು ದೋಸ್ತ ನಿಮ್ಮ ಮಾಡೋ ಕೆಲಸ ಬಿಟ್ಟು ಕರ್ಕೊಂಬಂದ್ರಿ ನಿಮ್ಮ ಏನಿಲ್ಲ ಅವನವನು. ಅಲ್ಲ ದೋಸ್ತರಂದ್ರ ಹಿಂಗಿರ್ಬಾರ್ದು, ಜೀವ ಕೊಡ್ಬೇಕು. ನಿನ್ ಜೀವ ಬೇಡ ನನಗ, ನನ್ ಸುರ್ಪರ್ಕ್ ಬಿಟ್ಟು ಬಾ ಅಷ್ಟೇ ಸಾಕು. ಆಗಲ್ಲ ನೋಡ್ರಿ, ಆಗಲ್ಲ. ಹಂಗೆಲ್ಲ ಬಿಟ್ಟು ಬಾರ್ದು ಆಗಲ್ಲ ಅಂದ್ರೆ ಆಗಲ್ಲ. ಇವ ದೋಸ್ತ ಅಲ್ಲಿವ ನೋಡ್ರಿ, ಇಂತ ಹಡ್ಸಿ ಮಗ ಅದಾನವ ನೀವ. ಇವ್ನ ಹೆಂಗ ನೋಡ, ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಏನ ಅವನವನು ಅಲ್ಲ ಹೆಂಗೆ ಹೆಂಗ್ಲೇ ಅವನವನು ಬಿಟ್ಟು ಬರ್ತಿಲ್ಲಪ್ಪ. ಇದೊಂದೇ ಮಾಸ್ಟರ್ ಪೀಸು. ಅವ್ರ ಯಾರಪ್ಪ ಅಂತಂದ್ರ ಬಂದ್ರ ನೋಡ್ರಿ ಹೆಂಗ್ ಬರಕ್ ಕುಂತಾರ. ನನ್ ಜೊತೆ ಬರಕ್ ಕುಂತಾರ ಅಂದ್ರ ಅವ್ರಿಗಿನ್ ಕೆಲ್ಸ ಇಲ್ಲ ಪಾಪ. ಮುಂಜಾನೆ ಎದ್ ಬಂದ್ಬಿಟ್ರ, ಮುಂಜಾನೆ ಚಳಿಗೆ ಬಂದ್ಬಿಟ್ಟಲ್ಲ. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಏನೋ. ಬರ್ರಿ ಮುಂದ ಎಲ್ಲಿ ಹೊಂಟಿವಿ, ಯಾರ ಬಲ್ಲಿ ಹೊಂಟಿವಿ ಅನ್ನೋದ್ ಮುಂದ ಹೇಳಲ್ಲ, ತೋರಿಸ್ತೀನಿ ನಿಮ್ಗ. ಅಲ್ಲಿವರೆಗೂ ವಿಡಿಯೋ ಹಾಗೆ ನೋಡ್ರಿ. ಬೇಜಾರಾದ್ರ ಬೇಜಾರ್ ಮಾಡ್ಕೆ ಬಾಡ್ರಿ, ನನ್ ಕಡೆಯಿಂದ ರಿಕ್ವೆಸ್ಟ್. ಏನಪ್ಪ ಅಂದ್ರೆ ಮೈತಕ್ಕ ಮಜಾ ಎಲ್ಲ ಹೊಯ್ಕ ಅಂತೂ ಇಂತೂ ಬಂದಿವಪ್ಪ. ಬಂದಿವ ಸುರ್ಪುರಕ್ಕ. ಇನ್ನೇನಿದ್ರ ಬರ್ರಿ ಬಸ್ ನೋಡಂಬ್ರಿ. ನಾವ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಬಸ್ ನೋಡಂಬರ್ರಿ. ದೊಡ್ಡವ್ರ ಎಲ್ಲರ್ಕಿನ ಮುಂದೆ ಯಾವ್ದು ಒಂದ್ ಹೆಜ್ಜೆ ಮುಂದೆ ಅಂತ ಎಲ್ಲರ್ಕಿನ ಹಿಂದಿ ಆಲ್ಸೋ ಡಿಫರೆಂಟ್. ಫಾರ್ವರ್ಡ್ ಮಾಡೋ ಅಂದ್ರೆ ಮುಖಾಮುಖಿ ಪಂಚರ್ ಆಗಬೇಕು. ನೀವ್ ಯಾರ್ಯಾರು ವಿಡಿಯೋ ನೋಡಕ್ ಕುಂತೀರಿ, ಅವ್ರಿಗೆ ಯಾರಾದ್ರೂ ಇದ್ರಾಗ ಯಾರಿಗೆ ಏನಾದ್ರು ಬೇಕಾದ್ರೂ ಕಮೆಂಟ್ ಹಾಕ್ರಿ, ಅಲ್ಲಿಗೆ ನಿಮ್ಗೆ ಕಳ್ಸಿಕೊಡ್ತೀನಿ. ಯಾರ್ಯಾರು ಬೇಕು ಪಟ್ ಪಟ್ ನಮಗೆ ಹಾಕಲ್ಲ, ನಿಮ್ಗೆ ಕಳಿಸ್ತಾನ ಅಂತ ನೋಡ್ರಾಗ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೊಡ್ಲಿ, ನಾನು ಮಾನ ಮಾಡ್ತಾ ಕೊಡ್ತೀಯ ನೀನು. ನನಗೆ ಕೊಡ್ಸಂದ್ರೆ ಕೊಡ್ಸಲ್ಲ, ನಿಮಗ್ ಕೊಡಿಸ್ತಾನಂತ. ಬೆಳಿಗ್ಗೆ ತಿಂದ್ರೆ ಆಸಿಡಿಟಿ ಅವ್ರಿಗೆ ಅಕ್ಕ ಮಕ್ಕಕ್ ಬಿಟ್ಟಿಲ್ಲ ಅನ್ಸತ್ತ. ಹಂಗಾಗಿ ಮನೆ ಬಸ್ನಾಗ ಬಂದ್ ಮಕ್ಕೊಂಬಿಟ್ಟನ ಆ ಕಡೆ. ಇಷ್ಟ ಕಿರಿಕಿರಿತ್ತು ಮದುವೆನ ಯಾಕೆ ಆಗ್ಬೇಕು? ಅದಕ್ಕೆ ಅಣ್ಣ ಮದುವೆನೇ ಆಗಲ್ಲ. ಇವ್ನ ಹೆಂಗ ನೋಡ, ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ
ನಾವು ಬರಬೇಕಾದ ಜಾಗ ಬಂದಿವಿ. ಇದೇ ಬಸ್ ಅದು. ಇವಾಗ ಆಲ್ರೆಡಿ 7:12 ಬಂದ ಕರ್ಕೊಂಬಂದ ನೆತ್ತಿನೇ ಅಲ್ಲಿಂದ 7 ಗಂಟೆ ಬಿಟ್ಟವ್ರ. ಇವಾಗ ಟೈಮ್ ಎಷ್ಟಾಯ್ತಪ್ಪ ಅಂತಂದ್ರ 12:30 ಆಗ್ಯದ. 12:30 ಇಲ್ಲಿದ್ದೀವಿ. ಅವರು ಬಂದ್ ನಿಂತಾರಲ್ಲಿ. ಬರ್ರಿ ಹೋಗಮ್ಮ. ಎಲ್ಲಿ ಬಂದಿವಿ, ಯಾರನ್ನ ಮೀಟ್ ಮಾಡಕ್ ಬಂದಿವಿ ಅನ್ನೋದ ಇವಾಗ ತೋರಿಸ್ತೀನಿ. ಬರ್ರಿ, ಲೆಟ್ಸ್ ಗೋ. ಬಂದ್ವಿ ಆಲ್ಮೋಸ್ಟ್. ಎಲ್ಲಿಪ್ಪ ಅಂದ್ರ ನಾ ಹೇಳಿದ್ನಲ್ಲ ನಮ್ಮ ಹುಡುಗನ ಭೇಟಿ ಆಗಕ್ಕ ಅಂತ ಅಂದ್ಗೆಸಿಂದ. ಅವನಿಗೆ ಗೊತ್ತಿಲ್ಲ ನಾ ಬಂದದ್ದು. ಬಾ ಒಳಗಿರ್ತಾನ ನೋಡಮ್ಮ ಹೆಂಗಿರ್ತ. ನಮ್ಮ ಹುಡುಗನ ಭೇಟಿ ಆಗಿ ಬಂದ್ವಿ ಆಲ್ಮೋಸ್ಟ್. ಅವ್ರು ಅಲ್ಲಿ ಲಾಸ್ಟ್ ಅಲ್ಲಿ ಕುಂತಾರ. ಸಿ ಇಬ್ಬರು ಏನ್ ಗುರು ನೀನ್ ಆಲ್ರೆಡಿ ಮಕ್ಕೊಂಬಿಟ್ಟಲ್ ಗುರು. ಇಷ್ಟು ಜಲ್ದಿ ಲೇಟ್ ಆಗ್ಬಿಡ್ತೆ ನಿಮ್ಗ ಮನಿಗ್ ಹೋಗದ? ಇಲ್ಲೋ ಈಗ ಏನಂತೀನಿ ನೀನು ಯಾವಾಗ ನೀವು ಫೋನ್ ಹಚ್ಚಿದ್ರ ಎಲ್ಲೇ ಇದ್ದೆ ನಾನು? ನಿಜ ಹಾ ವಿಡಿಯೋ ಮಾಡಾಕಿತ್ತಲ್ಲ ಇಲ್ಲ ಬ್ಲಾಗ್. ಈಗ ಅಣ್ಣ ನೀವ್ ಬಂದಿದ್ದೀವಿ ಬ್ಲಾಗ್ ಮಾಡ್ಲಾರ ಹೆಂಗೆ? ಹಾಯ್ ಬ್ರೋ, ಆರಾಮ್ರಿ ಅಣ್ಣ? ಆರಾಮ್ ಆರಾಮ ನೀನು? ನಾವ್ ಆರಾಮ್. ನೀನು ಆರಾಮ? ಏನ್ ಮಕ್ಕೊಂಬಿಟ್ರಲ್ಲ ಇವಾಗ ಜಸ್ಟ್ ಮಕ್ಕೊಂಡು ನಿಮಗ್ ಬೆಳಗ್ಗೆಯಿಂದ ತೋರ್ಸ್ಬೇಕಂತ ಅಂತ ಹೇಳಿದ್ನಲ್ಲ ಆ ವ್ಯಕ್ತಿ ಇವ್ರೆ. ಪಾಪ ಮಕ್ಕೊಂಬಿಟ್ರನ ಆಲ್ರೆಡಿ. ಅಂಬರೀಷಂದು ಹೊಲ ಮನಿ ಕೆಲ್ಸ ಅವ್ರೆಲ್ಲ ಕೆಲ್ಸದ ಬಾಯಿ ಇಷ್ಟಲ್ಲಿ ಮಕ್ಕೊಂಬಿಟ್ಟಲ್ಲ. ಇವಾಗ ಜಸ್ಟ್ ಯಾವ ವಿಷಯ ಆಗ್ತದ ನಮ್ಮ ಫೋನ್ ಹಚ್ಚಿದಾಗ ಇಲ್ಲೇ ಇದ್ದೆ ನಾನು. ಬರ್ಬೇಕಂತ ಮಾಡಿದೆ. ನಿಂದ ಜಾಸ್ತಿ ಆಗ್ಬೇಕಲ್ಲ, ಇಲ್ಲಿಗೆ ಬಂದಿದೆ ಮತ್ತೆ. ಹಾಯ್ ಗೈಸ್, ಇವತ್ತು ಎಲ್ಲಿಗೆ ಹೊಂಟಿವಿ ಅಂತ ಹೇಳಿರ್ಲಿಲ್ಲಲ್ಲ. ಈಗ ಆಲ್ರೆಡಿ ಇಲ್ಲಿಗೆ ಬಂದಿವಿ. ಎಲ್ಲಿ ಬಂದಿವಪ್ಪ ಅಂತಂದ್ರ ನಾನು ಹೇಳಲ್ಲ, ಒಂದ್ಸತಿ ನೀವೇ ನೋಡ್ರಿ. ನಾವ್ ಬಂದಿದ್ದು ಎಲ್ಲಿಯಪ್ಪ ಅಂದ್ರ ಮಂತ್ರಾಲಯಕ್ ಬಂದಿವಿ ನೋಡ್ರಿ. ಇವತ್ತ ದರ್ಶನ ಸಿಗಲ್ಲ ಅನ್ನಕೈತನ, ಏನ್ ಮಾಡ್ಬೇಕು ಏನಿಲ್ಲ. ದರ್ಶನ ಅದಕ್ಕೇನು ಎಲ್ಲಿ ನಿಂತು ಬೇಡ್ಕೊಂಡ್ರನ ದರ್ಶನ ಸಿಗುತ್ತಪ್ಪ. ಅಲ್ಲೇ ಹೋಗ್ಬೇಕನ್ನೋದು ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಂಗಿಲ್ಲ, ಅದು ಸ್ವಲ್ಪ ದೂರ ಆಗ್ತ, ಸ್ವಲ್ಪ ಹತ್ರಲಿಂದ ಬೇಡ್ಕಂದ್ರೆ ಸ್ವಲ್ಪ ಜಲ್ದಿ ಕಿವ್ಯಾಕ್ ಬೀಳುತ್ತಾ. ಹೌದಿಲ್ಲ, ಅದಕ್ಕೋಸ್ಕರ ಬಂದ್ವಿ. ಮುಂದೆ ಒಂದ್ಸತ್ ನೋಡ ಬರ ಹೆಂಗ ಆಗ್ತಂತ. ಗುಡಿಗೆ ದರ್ಶನ ಮಾಡಕ್ ಬಂದಾರಲ್ಲ ಗೊತ್ತಿಲ್ಲ, ಫೋಟೋ ತಗಂತ ಏನಂತ ಗುಡಿ ಹತ್ರ ಬಿಟ್ಟಿಲ್ಲ. ಇನ್ನೂ ಸ್ವಲ್ಪ ಟೈಮ್ ಒಳಗಂತ ತಕೊಂಡ್ಬಿಡ್ತಿದ್ರು. ಟೈಮ್ ಎಲ್ಲ ಸಲುವಾಗಿ ಎಲ್ಲರೂ ಇಲ್ಲಿ ತಗೊಂತಾರೆ ನೋಡ್ರಿ. ನೋಡ್ರಿ ಐಫೋನ್ ಫೋಟೋ ಚಲೋ ಬರ್ತಾವ ಅಂತ ಐಫೋನ್ ತಗೊಂಡಿವಿ. ಐಫೋನ್ ತಗೊಂಡ್ಮಾಗ ಗೊತ್ತಾಯ್ತು ಮಾರಿನೇ ಡ್ಯಾಶ್ ಬೆಲೆ ಅದ. ನಮ್ಮ ಮಾಲಿಗೆ ಏನು ಸೆಂಟ ಬೆಲೆ ಅದನ. ನಿಮ್ಮ ಅವನು 7 ಮೀಟರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದ್ವು. ಕದ್ಲ ಅದಂತ ನಿನ್ ಮಾರಿ ಅದ, ನನ್ ಮಾರಿ ನಾನು ಚೆನ್ನಾಗ್ ನನ್ ಫೋಟೋ ಕರೆಕ್ಟ್ ಬರ್ತಾವ. ನಂದೇನ್ ತಪ್ಪಿಲ್ಲ, ಇವಂದೇ ಕರೆಕ್ಟ್ ಬರೋತ್ತ ಅಂತ ಕಮೆಂಟ್ ಹಾಕ್ರಿ. ಕಮೆಂಟ್ ಹಾಕ್ರಿ ಯಾರು ಬೆಳಗದ. ಆ ತರ ನಾ ಜೀವಮಾನದಾಗ ಬರ್ತೀನಿ. ನಾ ಸಾಯೋದ್ರೊಳಗ ಒಂದ್ಸತಿನ ಬರ್ತಿನಿಲ್ಲ ಅನ್ನೋ ಡೌಟ್ ಆಗ್ಬಿಟ್ಟದ. ನಾನು ನಮ್ಮ ಇದ್ರೆ ಬರೋದ ಎಲ್ಲಾರು ದೇವಸ್ಥಾನಕ್ಕೆ ಅವ್ರ ಹುಡುಗಿ ಕರ್ಕೊಂಡ್ ಬಂದ. ನಾನ್ ನೋಡಿದ್ರ ಇವನ್ ಕರ್ಕೊಂಡ್ ಬಂದಿನಿ. ಬ್ರೋ ವಿಡಿಯೋ ಮಾಡ್ತೀರಲ್ಲ? ಸುರ್ಪುರ ಹೌದಾ? ಬ್ಲಾಗ್ ಮಾಡತ್ತೀರಿ? ಮಾಡ ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಇದು ಆಂಧ್ರದ ಬರತ್ತಾ? ಇಲ್ಲ, ಕರ್ನಾಟಕ. ಕಂದಾಲ ಅಂದ್ರೆ ಇದು ಇಲ್ಲಿಂದ ಪಂಚಮಿ ಸಾಂಗ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಯಾಕೆ ಬಂದ್ರ ನೋಡಕ್ ಬಂದ್ವಿ ಹುಡುಗಿಯಾರ ನೋಡಕ್. ನಾವ್ ಅಲ್ಲಿಂದ ಒಂದು 150 ಕಿಲೋಮೀಟರ್ಲಿಂದ ಬಂದಿವಿ ಅಂತ ನಾನು ಇಲ್ಲಿದ್ದಿಲ್ಲೇ ನೋಡಲ್ಲ. ಕರ್ನಾಟಕ ಲಿಸ್ಟ್ ಬಂದ್ವ, ಕರ್ನಾಟಕ
ಕಂಡಿಡ ನಮ್ಮನ್ನ ನೀನೇ ಕಂಡಿಡಿ. ಯಾವ ಊರು ಇದೇ ಊರ? ಇದೇ ಊರಿ ಒಂದು ಕೃಪಾ ಧರ್ಮದ ನಾಲ್ಕೇ ಧರ್ಮ ಮುಂದೆ ನಾಲ್ಕು ಕಾಲ್ ಹಾಯ್ ಗೈಸ್, ಅವ್ರಿಗೆ ಭೇಟಿಯಾಗಿ ಮತ್ತೆ ಮುಂದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಫೋನಲ್ಲಿ ಚಾರ್ಜ್ ಇರ್ಲಿಲ್ಲ. ಹಂಗಾಗಿ ಚಾರ್ಜ್ ಇಟ್ಟು ಮತ್ತೆ ವಿಡಿಯೋ ಮಾಡಿದೆ. ಅವ್ರ ಊರಿಗೆ ಹೋದ್ರು, ನಾವು ನಮ್ಮ ಊರಿಗೆ ಹೊಂಟಿವಿ.